ತಿರುಪತಿ ತಿಮ್ಮಪ್ಪನ ಪ್ರಸಾದದಲ್ಲಿ ಪ್ರಾಣಿಗಳ ಕೊಬ್ಬು ಬಳಕೆ ವಿವಾದ ದೇಶಾದ್ಯಂತ ಸಂಚಲನವನ್ನ ಮೂಡಿಸಿತ್ತು. ಈ ನಿಟ್ಟಿನಲ್ಲಿ ತಿರುಪತಿ ತಿಮ್ಮಪ್ಪನ ದೇವಸ್ಥಾನವನ್ನ ಶುದ್ಧೀಕರಣ ಕಾರ್ಯ ಮಾಡ್ತೀವಿ ಅಂತ ಹೇಳಿದ್ರು. ಇವತ್ತು ತಿಮ್ಮಪ್ಪನ ಸನ್ನಿಧಿಯಲ್ಲಿ ಮಹಾಶಕ್ತಿ ಹೋಮವನ್ನ ಕೂಡ ಮಾಡಲಾಗಿದೆ. ತಿಮ್ಮಪ್ಪನಿಗೆ ಹೊಸ ಬಟ್ಟೆಯನ್ನು ತೊಡಿಸಿದ್ದಾರೆ ಅರ್ಚಕರು. ದೇವಸ್ಥಾನವನ್ನು ಶುದ್ಧೀಕರಣ ಮಾಡಿದ್ದಾರೆ, ಪುಣ್ಯಾಹ ಮಾಡಿದ್ದಾರೆ. ಸಾಕಷ್ಟು ಧಾರ್ಮಿಕ ಕ್ರಿಯೆಗಳು ನಡೆದಿದೆ. ಸಂಪ್ರೋಕ್ಷಣೆಯ ಬಳಿಕ ದೇವರ ದರ್ಶನಕ್ಕೆ ವ್ಯವಸ್ಥೆ ಕೊಟ್ಟಿದ್ದಾರೆ. ಹಾಗಾದರೆ ಇಡೀ ದೇಗುಲವನ್ನು ಶುದ್ಧೀಕರಣ ಕಾರ್ಯ ಮಾಡ್ತೀವಿ ಅಂತ ಹೊರಟವರು ಇವತ್ತು ಬೆಳಗ್ಗೆ 6 ಗಂಟೆಯಿಂದ ಏನೆಲ್ಲ ಕಾರ್ಯಗಳು ನಡೀತು, ವಿಧಿವಿಧಾನಗಳು, ಕಂಪ್ಲೀಟ್ ಡೀಟೇಲ್ಸ್ ಇದೆ, ನೋಡೋಣ ಬನ್ನಿ. ತಿರುಪತಿ ತಿಮ್ಮಪ್ಪನ ಪ್ರಸಾದದಲ್ಲಿ ಪ್ರಾಣಿ ಕೊಬ್ಬು. ತಿಮ್ಮಪ್ಪನ ಸನ್ನಿಧಿಯಲ್ಲಿ ಮಹಾಶಕ್ತಿ ಹೋಮ. 3 ಕೊಂಡದಲ್ಲಿ ಶುದ್ಧೀಕರಣ ಯಾಗ. ವೆಂಕಟೇಶ್ವರನ ಸನ್ನಿಧಿಯಿಂದ ಪಬ್ಲಿಕ್ ಸಾಕ್ಷಾತ್ ವರದಿ. ಹೌದು, ತಿರುಪತಿ ತಿಮ್ಮಪ್ಪನ ಪ್ರಸಾದ ಲಡ್ಡು ಅಶುದ್ಧಿಯಿಂದ ದೇಶದಾದ್ಯಂತ ಹಿಂದೂ ಭಕ್ತರಲ್ಲಿ ತೀವ್ರ ಅಸಮಾಧಾನ, ಅತೃಪ್ತಿ ಸ್ಫೋಟಗೊಂಡಿತ್ತು. ಇದರ ಬೆನ್ನಲ್ಲೇ ಇದೀಗ ತಿಮ್ಮಪ್ಪನ ಸನ್ನಿಧಿಯಲ್ಲಿ ಶುಚಿತ್ವಗೊಳಿಸುವ ಕಾರ್ಯ ನಡೆದಿದೆ. ಭಕ್ತರಲ್ಲಿ ಮೂಡಿರುವಂತಹ ಅಶುದ್ಧಿಯ ಭಾವನೆಯನ್ನು ಹೋಗಲಾಡಿಸುವ ಸಲುವಾಗಿ ಇವತ್ತು ಬೆಳಗ್ಗೆ 6 ಗಂಟೆಯಿಂದ ಮಹಾಶಕ್ತಿ ಯಾಗ ಹಾಗೂ ಸಂಪ್ರೋಕ್ಷಣೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಸುಮಾರು 4 ಗಂಟೆ ನಡೆದಂತಹ ಶುದ್ಧೀಕರಣ ಯಾಗದ ವೇಳೆ ಭಕ್ತರಿಗೆ ದರ್ಶನ ಕೂಡ ನಿರ್ಬಂಧಿಸಲಾಗಿತ್ತು. ಕುಷ್ಮಾಂಡ ಹೋಮವನ್ನು ಪ್ರಾಯಶ್ಚಿತ್ತ ಮಾಡಿದರೆ ಪಂಚಗವ್ಯದಿಂದ ಎಲ್ಲವೂ ಸಹಿತ ಗೋವಿನ ಹಾಲು, ಮೊಸರು, ಗೋಮಯ, ಗೋಮೂತ್ರ, ಆಮೇಲೆ ಮೊಸರು, ಆ ದರ್ಬೆಯ ನೀರು, ಉಷ ಅಂತ ಹೇಳ್ತೀವಿ, ಆ ದರ್ಬೆಯೇ ಪವಿತ್ರ ಅಂತ ಪಂಚಗವ್ಯಗಳಿಂದ ಮಂತ್ರೋಕ್ತವಾಗಿ, ಅಂದರೆ ವೇದ ಮಂತ್ರ ಎಲ್ಲಿರುತ್ತೆ, ಗೋವಿನ ಉತ್ಪನ್ನಗಳು ಎಲ್ಲಿರುತ್ತೋ, ಗೋವು ಎಲ್ಲಿರುತ್ತೋ, ಎಷ್ಟೇ ಅಪವಿತ್ರ ಆದರೂ ಸಹಿತ ಆ ಸ್ಥಳ ಶುದ್ಧಿಯಾಗುತ್ತೆ. ಇನ್ನೊಂದೇನಂತ ಹೇಳಿದ್ರೆ, ಯಾರು ಈ ದುಷ್ಕೃತ್ಯ ಮಾಡಿದಾರೋ ಅವರಿಗೆ ಖಂಡಿತವಾಗಿ ಆ ಪಾಪವನ್ನು ಅನುಭವಿಸಲೇಬೇಕು. ಕಾನೂನು ಪ್ರಕಾರ ಆಗುತ್ತೋ ಇಡುತ್ತೋ ನಮಗೆ ಗೊತ್ತಿಲ್ಲ, ಆದರೆ ಭಗವಂತನ ಒಂದು ಪಾಪದ ಪಾಶದಿಂದ ಯಾರು ತಪ್ಪಿಸ್ಕೊಳ್ಳೋಕೆ ಸಾಧ್ಯವಿಲ್ಲ. ತಿರುಪತಿ ತಿರುಮಲದ ಲಡ್ಡು ಪ್ರಸಾದದ ಕಲಬೆರಕೆ ವಿವಾದ ಹಾಗೂ ಕಂಟಕವನ್ನು ನಿವಾರಣೆ ಮಾಡುವ ನಿಟ್ಟಿನಲ್ಲಿ ಇವತ್ತು ಮಹಾಶಕ್ತಿ ಯಾಗವನ್ನು ತಿರುಮಲದ ವೆಂಕಟೇಶ್ವರ ಸ್ವಾಮಿ ಸನ್ನಿಧಾನದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥದ್ದು. ನಾವು ಇವತ್ತು ತಿರುಮಲದ ವೆಂಕಟೇಶ್ವರ ಸ್ವಾಮಿ ದೇವಾಲಯದ ಮುಂಭಾಗದಲ್ಲಿದ್ದೇವೆ. ಇಲ್ಲಿ ನೋಡೋದಾದರೆ ಸಾಕಷ್ಟು ಜನ ಭಕ್ತರು, ಸಾವಿರಾರು ಸಂಖ್ಯೆಯ ಭಕ್ತರು ಈಗಾಗಲೇ ದೇವಾಲಯವನ್ನು ಪ್ರವೇಶ ಮಾಡ್ತಾ ಇರ್ತಕ್ಕಂಥದ್ದು, ದೇವರ ದರ್ಶನಕ್ಕೆ ಮುಂದಾಗಿರ್ತಕ್ಕಂಥದ್ದು. ಲಡ್ಡು ಶುದ್ಧೀಕರಣದ ಜೊತೆಗೆ ತಿರುಪತಿ ತಿರುಮಲದಲ್ಲಿ ಪವಿತ್ರೋತ್ಸವವನ್ನು ವಿವಿಧ ಪಂಡಿತರು, ವೇದಶಾಸ್ತ್ರ ವಿದ್ವಾಂಸರು ಸೇರಿದಂತೆ ಪ್ರಧಾನ ಅರ್ಚಕರ ಜೊತೆಗೆ ಏನು ಭಕ್ತರ ಮನಸ್ಸಿನಲ್ಲಿರುವ ಅಪವಿತ್ರತೆಯನ್ನು ಹೋಗಲಾಡಿಸುವ ನಿಟ್ಟಿನಲ್ಲಿ TDTಯಿಂದ ಈ ಒಂದು ಯಾಗವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. ಅದರಂತೆ ಏನು ಈ ಲಡ್ಡು ವಿವಾದ ಇದೆ, ಈ ಲಡ್ಡು ವಿವಾದಕ್ಕೆ ಜೊತೆಗೆ ಭಕ್ತರ ಮನಸ್ಸಿನಲ್ಲಿರುವಂಥ ಅಳುಕನ್ನು ನಿವಾರಣೆ ಮಾಡುವ ನಿಟ್ಟಿನಲ್ಲಿ ಈ ಒಂದು ಮಹಾಶಕ್ತಿ ಯಾಗವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. 10ಕ್ಕೂ ಹೆಚ್ಚು ಅರ್ಚಕರು 3 ಹೋಮಕುಂಡಗಳಲ್ಲಿ ಯಾಗ ನಡೆಸಿದರು. ಓಂ ನಮೋ ನಾರಾಯಣ, ಓಂ ನಮೋ ವೆಂಕಟೇಶಾಯ ಶ್ಲೋಕದೊಂದಿಗೆ ಪೂಜಾ ಕಾರ್ಯ ನಡೆಯಿತು. ಪವಿತ್ರೋತ್ಸವದ ಹಿನ್ನೆಲೆಯಲ್ಲಿ ದೇವಾಲಯದ ಸುತ್ತ ದರ್ಬೆ ಹಾಗೂ ಗೋವಿನ ಮೂತ್ರ, ಹಾಲು, ತುಪ್ಪ, ಸಗಣಿಯಿಂದ ಅರ್ಚಕರು ಸಂಪ್ರೋಷಣೆ ಮಾಡಿದರು. ಈ ಶ್ಲೋಕ ಪಠಣೆ ಮಾಡಿದರೆ దోష నివారణ ఆగుతే ಅನ್ನುವಂತಹ ನಂಬಿಕೆ ಇದೆ. ఈ సమస్త దోషాలు పోవడానికి స్వామివారి ఎదుట మనకి తెలిసింది కాబట్టి, తెలియక ముందు జరిగిన దాంట్లో తెలియక జరిగిన దోషాల పరిహారార్థమై మనం పవిత్రోత్సవాలు నిర్వహించాము. కాబట్టి భక్తులు ఎలాంటి ఆందోళన చెందకుండా స్వామివారి ప్రసాదాలు స్వీకరించవచ్చని ఈ సందర్భంగా తెలియజేసుకుంటున్నాం. ఈ యొక్క తెలియక జరిగిన దోషాల వల్ల ఎవరికి ఎలాంటి దోషం సంభవించదు. అయినా ఏదన్నా అనుమానం ఉంటే వాళ్ళు ఓం నమో నారాయణాయ నమః అనే అష్టాక్షరి మంత్రాన్ని వారి యొక్క స్వామివారి ఆరాధన చేసుకొని స్వామివారికి నైవేద్యం పెట్టి ఆ తీర్థాన్ని తీసుకుంటే వాళ్ళకి తెలియకుండా ఏదైనా జరిగిన దోషాలన్నీ కూడా పోతాయని చెప్పి మనకు ఆగమ శాస్త్రాల్లో చెప్పబడి ఉంది. శ్రీవారికి సమర్పించే నైవేద్యాల్లో అపచారం ఏర్పడింది. ఈ అపచారం తొలగించుకోవడానికి ప్రాయశ్చిత్తంగా శాంతి హోమం నిర్వహిస్తున్నాం. ఈరోజు భక్తులందరూ కూడా నిర్మల హృదయంతో శ్రీవారిని దర్శించుకోవడానికి అవకాశం ఉంది. ತಿಮ್ಮಪ್ಪನಿಗೆ ಹೊಸ ಬಟ್ಟೆ ತೊಡಿಸಿದ ಅರ್ಚಕರು. ಸಂಪ್ರೋಕ್ಷಣೆ ಬಳಿಕ ದೇವರಿಗೆ ದರ್ಶನದ ವ್ಯವಸ್ಥೆ. ಮಹಾಶಕ್ತಿ ಹೋಮ ಸಂಪ್ರೋಕ್ಷಣೆ ಇಡೀ ದೇವಸ್ಥಾನದ ಶುದ್ಧೀಕರಣ ಆಯಿತು. ತಿರುಪತಿ ತಿಮ್ಮಪ್ಪನಿಗೆ ಬಟ್ಟೆ ಆಭರಣಗಳನ್ನು ಅರ್ಚಕರು ತೊಡಿಸಿದರು.
ಬೆಳಗ್ಗೆ 10 ಗಂಟೆಯ ನಂತರ ಭಕ್ತರಿಗೆ ದರ್ಶನ ಕೂಡ ವ್ಯವಸ್ಥೆ ಮಾಡಿಕೊಡಲಾಯಿತು. ಭಕ್ತರ ಸಂಖ್ಯೆಯೂ ಕೂಡ ಎಂದಿನಂತೆ ಇತ್ತು. ಲಡ್ಡು ಪ್ರಸಾದ ಕಲಬೆರಕೆ ಆಗಿ ತಿರುಮಲ ತಿರುಪತಿ ದೇವಾಲಯ ಅಪವಿತ್ರ ಆಗಿದೆ ಅನ್ನೋ ಒಂದು ಆರೋಪ ಕೇಳಿಬಂದಿತ್ತು. ಆದರೆ ಅದಕ್ಕೆ ತದ್ವಿರುದ್ಧ ಅನ್ನುವ ರೀತಿಯಲ್ಲಿ ಜನರು ಭಕ್ತ ಸಾಗರವೇ ಹರಿದು ಬರ್ತಾ ಇದೆ ಅಂತ ಹೇಳ್ಬೋದು. ನಾವಿವತ್ತು ತಿರುಪತಿ ತಿರುಮಲದ ಲಡ್ಡು ಕೌಂಟರ್ ಬಳಿ ಇದ್ದೀವಿ. ಇಲ್ಲಿ ಲಡ್ಡು ಬೂಂದಿ ತಯಾರಿಕಾ ಕೇಂದ್ರ ಇದು. ಇದು ಪಕ್ಕದಲ್ಲಿ ಲಡ್ಡು ವಿತರಣಾ ಕೇಂದ್ರ ಇದು. ಅಂದರೆ ಬೂಂದಿ ತಯಾರಿಕಾ ಕೇಂದ್ರ ಮತ್ತು ಲಡ್ಡು ಕೇಂದ್ರಗಳು ಪಕ್ಕದಲ್ಲೇ ಇರ್ತಕ್ಕಂಥದ್ದು. ಇಲ್ಲಿ ತಯಾರಾಗುವ ಲಡ್ಡುಗೆ ವಿಶೇಷವಾದ ಸ್ಥಾನಮಾನ ಇದೆ. ಸಾಕಷ್ಟು 310 ವರ್ಷಗಳ ಇತಿಹಾಸ ಇರುವಂಥ ಲಡ್ಡು ಪ್ರಸಾದಕ್ಕೆ ಇತ್ತೀಚೆಗೆ ಅಷ್ಟೇ ಕೆಲ ಗೊಂದಲಗಳು ನಿರ್ಮಾಣ ಆಗಿರ್ತಕ್ಕಂಥದ್ದು. ಕಲಬೆರಕೆಯಿಂದಾಗಿ ಹೀಗೆ ಆಗಿದೆ ಅನ್ನೋ ಒಂದು ವಾತಾವರಣ ಈಗಾಗಲೇ ಸದ್ಯಕ್ಕೆ ನಿರ್ಮಾಣ ಆಗಿರ್ತಕ್ಕಂಥದ್ದು. ಆದರೆ ಈಗಾಗಲೇ ಏನು ಈ ಒಂದು ಲಡ್ಡು ಖರೀದಿ ಮಾಡೋದಕ್ಕೆ ಸಾಕಷ್ಟು ಜನರು ನಾ ಮುಂದು ಅಂತ ಮುಗಿಬೀಳ್ತಾ ಇರ್ತಕ್ಕಂಥ ದೃಶ್ಯಗಳು ಇಲ್ಲಿ ಸಾಮಾನ್ಯವಾಗಿ ಕಂಡು ಬರ್ತಾ ಇರ್ತಕ್ಕಂಥದ್ದು. ಯಾಕಂದರೆ ಏನು ತಿರುಪತಿ ತಿರುಮಲ ದೇವಸ್ಥಾನದಲ್ಲಿ ತಿರುಪತಿಯ ತಿಮ್ಮಪ್ಪನ ದರ್ಶನಕ್ಕೆ ಯಾವ ರೀತಿ ಭಕ್ತರು ಮುಗಿಬೀಳ್ತಾರೋ ಅದೇ ರೀತಿ ಲಡ್ಡು ಖರೀದಿ ಮಾಡೋದಕ್ಕೆ ಕೂಡ ಮುಗಿಬಿದ್ದಿರ್ತಕ್ಕಂಥದ್ದು. ಯಾವುದೇ ಕಲಬೆರಕೆ ಅಂತ ನಮಗೇನು ಅನ್ನಿಸ್ತಾ ಇಲ್ಲ. ಅದೇ ಗೊಂದಲ ಆಗಿರೋದಂತೂ ನಿಜ, ಹೇಳಿದ್ದು ಟಿ ವಿಲಿ ನೋಡಿರೋದು ಎಲ್ಲ. ಆದರೆ ತಿಂದರೆ ಚೆನ್ನಾಗೈತೆ, ಏನು ವ್ಯತ್ಯಾಸ ಅಂತ ಅನ್ನಿಸ್ತಾ ಇಲ್ಲ, ಚೆನ್ನಾಗಿದೆ. ಅಲ್ಲಿ ಪ್ರಸಾದ ಕೊಟ್ಟರು, ಅಲ್ಲಿ ತಿಂದಾಗ ನಮಗೆ ಚೆನ್ನಾಗಿದೆ ಅಂತ ನಮಗೂ ಒರಿಜಿನಲ್ಲು ಚೆನ್ನಾಗಿದೆ ಅನ್ನಿಸ್ತು. ಅದಕ್ಕೆ ನಾವು ಅಲ್ಲಿ ಜನ ರಸಿರೋದು ನೋಡಿ ನಮ್ಗೆ ಸಂತೋಷ ಆಯಿತು, ತಗೊಂಡ್ವಿ. ಈಗ ಟೇಸ್ಟ್ ಇದೆ. ನಮ್ಮ ಇದ್ರ ಕೋಲಾರದಿಂದ ತುಪ್ಪ ಬಂದಿರೋದ್ರಿಂದ ಚೆನ್ನಾಗಿದೆ ಸರ್. ಆದರೆ ನಮ್ಮ ಕರ್ನಾಟಕದಿಂದ ತುಪ್ಪ ಬೆಣ್ಣೆ ಎಲ್ಲ ಬರ್ತಾ ಇರೋದ್ರಿಂದ ಧೈರ್ಯವಾಗಿ ತಿನ್ಬೋದು ಅಂತ ನಮಗೂ ಅನ್ನಿಸ್ತು. ಅದಕ್ಕೆ ನಾವು ತಿಂತಾ ಇದೀವಿ. ಚೆನ್ನಾಗಿದೆ, ಲಡ್ಡು ಟೇಸ್ಟ್ ಆಗಿದೆ ಸರ್. ಲಡ್ಡು ಬಳಿ ತಗ್ಗದ ಭಕ್ತರ ಕ್ಯೂ. ಕಲಬೆರಕೆಗೆ ಜಗ್ಗದ ಭಕ್ತರು. ಇನ್ನು ಪ್ರಾಣಿ ಕೊಬ್ಬಿನಿಂದ ಲಡ್ಡು ತಯಾರಾಗಿದೆ ಅನ್ನುವಂತಹ ಸುದ್ದಿ ತೀವ್ರ ಆತಂಕಕ್ಕೆ ಕಾರಣವಾಗಿತ್ತು. ಆದರೆ ಇದಕ್ಕೆ ಭಕ್ತರ್ಯಾರೂ ಕೂಡ ತಲೆ ಕೆಡಿಸಿಕೊಂಡಿಲ್ಲ. ದರ್ಶನಕ್ಕೆ ಯಾವ ರೀತಿ ಕ್ಯೂ ಇತ್ತೋ ಅದೇ ರೀತಿ ಲಡ್ಡು ಪ್ರಸಾದ ವಿತರಣೆಯ ಜಾಗದಲ್ಲೂ ಕೂಡ ಭಕ್ತರ ಕ್ಯೂ ಇತ್ತು. ಈಗ ಮತ್ತೆ ನಂದಿನಿ ತುಪ್ಪ ಪೂರೈಕೆಯಿಂದ ಲಡ್ಡು ಸ್ವಾದಿಷ್ಟ ಹೆಚ್ಚಿದೆ ಅನ್ನೋದು ಭಕ್ತರ ಭಾವನೆಯಾಗಿತ್ತು. ತಿರುಪತಿ ತಿರುಮಲ ದೇವಸ್ಥಾನದ ಲಡ್ಡು ಪ್ರಸಾದ ಕಲಬೆರಕೆಯಿಂದಾಗಿ ಅಪವಿತ್ರ ಆಗಿದೆ ಅನ್ನೋ ಒಂದು ಮಾತುಗಳು ಕೇಳಿಬರ್ತಾ ಇರ್ತಕ್ಕಂಥದ್ದು. ಈ ಬೆನ್ನಲ್ಲೇ ನಾವಿವತ್ತು ತಿರುಪತಿ ತಿರುಮಲ ದೇವಾಲಯದ ಲಡ್ಡು ಕೇಂದ್ರದ ಬಳಿ ಇದ್ದೇವೆ. ಇಲ್ಲಿ ನೋಡೋದಾದರೆ ಸಾಕಷ್ಟು ಜನ ತಂಡೋಪತಂಡವಾಗಿ ಆಗಮಿಸಿ ಲಡ್ಡುವನ್ನು ಖರೀದಿ ಮಾಡೋದಕ್ಕೆ ಮುಂದಾಗ್ತಾ ಇರ್ತಕ್ಕಂಥದ್ದು. ಅದರಲ್ಲೂ ವಿಶೇಷವಾಗಿ ಲಡ್ಡುವನ್ನು ಸೇವನೆ ಮಾಡ್ತಾ ಇರ್ತಕ್ಕಂಥದ್ದು. ಇಲ್ಲಿ ನೋಡೋದಾದರೆ ಎಂದಿಗಿಂತೂ ಹೆಚ್ಚಾಗಿ ಲಡ್ಡು ಖರೀದಿ ಮಾಡೋದಕ್ಕೆ ಜನರು ಮುಗಿಬಿದ್ದಿರ್ತಕ್ಕಂಥದ್ದು. ಅಂದರೆ ಸಾವಿರಾರು ಸಂಖ್ಯೆಯಲ್ಲಿ ಲಡ್ಡು ಖರೀದಿ ಮಾಡೋದಕ್ಕೆ ಜನರು ಮುಗಿಬಿದ್ದಿರ್ತಕ್ಕಂಥದ್ದು. ಈ ಭಾಗದಲ್ಲಿ ನೋಡೋದಾದರೆ ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಎಷ್ಟು ಜನರು ಕ್ಯೂವಲ್ಲಿ ನಿಲ್ತಾರೋ ಅದೇ ರೀತಿಯಲ್ಲಿ ಲಡ್ಡು ಖರೀದಿ ಮಾಡೋದಕ್ಕೆ ಮುಂದು ಅಂತ ಖರೀದಿ ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಈ ಭಾಗದಲ್ಲಿ ಸಾಕಷ್ಟು ಜನರು ಲಡ್ಡು ಕೌಂಟರ್ಗಳ ಬಳಿ ನಿಂತಿರ್ತಕ್ಕಂಥದ್ದು. ಸರ್ ಎಲ್ಲ ಲಡ್ಡು ಅದು ಮಿಕ್ಸ್ ಇದು ಮಿಕ್ಸ್ ಅಂತಾರೆ. ಅದಕ್ಕೆ ಏನಿಲ್ಲ, ಎಲ್ಲ ಚೇಂಜಸ್ ಆಗಿದೆ. ಲಡ್ಡು ಟೇಸ್ಟ್ ಮಾಡಿದ್ದೀವಿ, ಚೆನ್ನಾಗಿದೆ ಟೇಸ್ಟ್ ಎಲ್ಲ. ಸೊ ನಾವು ತೊಗೊಂಡಿದ್ದೀವಿ, ತಿಂದು ನೋಡ್ದು ತುಂಬ ಚೆನ್ನಾಗಿದೆ, ಟೇಸ್ಟ್ ಎಲ್ಲ ಚೆನ್ನಾಗಿದೆ. ನಮ್ಮ KMF ನಮಗೂ ಖುಷಿ ತಂತು ಸರ್. ಇವಾಗ ತುಂಬ ಚೆನ್ನಾಗಿದೆ ಸರ್. ನಮ್ಮ ಮೈಸೂರಿನ ನಂದಿನಿ ತುಪ್ಪ ಬಳಸಿ ಮಾಡ್ತಾ ಇರೋದ್ರಿಂದ ತುಂಬ ಖುಷಿಯ ವಿಚಾರ. ಮಧ್ಯ ಸ್ವಲ್ಪ ಬೇಜಾರಾಯಿತು. ನಮ್ಮ ಕರ್ನಾಟಕ ನಮ್ಮ ಹೆಮ್ಮೆ, ನಂದಿನಿ ನಮ್ಮ ಹೆಮ್ಮೆ. ಟೇಸ್ಟ್ ತುಂಬ ಚೆನ್ನಾಗಿದೆ, ತಾಜಾ ತುಪ್ಪದ್ದಿದೆ. ಎಲ್ಲ ಮೊದಲು ಹೆಂಗೆ ತಿಂತಿದ್ದೀವಲ್ಲ ಅದೇ ಥರನೇ ಇದೆ ಲಡ್ಡು. ಭಾಳ ಚೆನ್ನಾಗಿದೆ, ಭಾಳ ಚೆನ್ನಾಗಿದೆ. ನಂದಿನಿ ತುಪ್ಪದ ಗುಣಮಟ್ಟ ಪರೀಕ್ಷೆ. ಲ್ಯಾಬ್ಗಳಿಗೆ ಸ್ಯಾಂಪಲ್ಗಳ ರವಾನೆ. ಈ ಮಧ್ಯೆ ತಿರುಪತಿಗೆ ತುಪ್ಪ ರವಾನೆ ಆಗ್ತಾ ಇದ್ರು ಮುಂಜಾಗೃತಾ ಕ್ರಮವಾಗಿ ತುಪ್ಪದ ಗುಣಮಟ್ಟದ ಪರೀಕ್ಷೆಗೆ ಅಧಿಕಾರಿಗಳು ಮುಂದಾಗಿದ್ದಾರೆ. ತುಪ್ಪದ ಸ್ಯಾಂಪಲ್ ಅನ್ನು ಪಡೆದು ಲ್ಯಾಬ್ಗೆ ರವಾನೆ ಮಾಡಿದ್ದಾರೆ. ಈ ಮಧ್ಯೆ ಆಂಧ್ರ ಸರ್ಕಾರ SIT ರಚನೆ ಮಾಡಿದ್ದು TTDಯಿಂದಲೂ ಕೂಡ ಪ್ರಾಥಮಿಕ ವರದಿ ಸಲ್ಲಿಕೆಯಾಗಿದೆ. ವಿವಾದದ ಬಳಿಕ ಕೈಗೊಂಡಿರುವಂತಹ ಮುಂಜಾಗೃತಾ ಕ್ರಮಗಳ ಬಗ್ಗೆ ಸರ್ಕಾರಕ್ಕೆ ವರದಿ ಸಲ್ಲಿಕೆಯಾಗಿದೆ. ನಮ್ಮ ಬಗ್ಗೆನೇ ಒಂದು ರೀತಿ ಅಬದ್ಧವಾದಾಗಿ ನುಡಿತಾ ಇದ್ದಂಥ ಹಿಂದೂಗಳು ಇನ್ನಾದರೂ ಅರ್ಥ ಮಾಡ್ಕೊಳ್ಬೇಕು. ಮುಸಲ್ಮಾನರ ಕೈಗೆ, ಕ್ರೈಸ್ತರ ಕೈಗೆ ಒಂದೊಂದೇ ರಾಜ್ಯಗಳು ಹಿಂಗೆ ಹೋಗ್ತಾ ಇದ್ರೆ ಮುಂದೊಂದು ದಿನ ಭಾರತದಿಂದ ಹಿಂದೂಗಳೇ ಪಲಾಯನ ಮಾಡುವಂಥ ಪರಿಸ್ಥಿತಿ ಸೃಷ್ಟಿಯಾಗುತ್ತೆ ಅನ್ನೋದನ್ನು ಇವತ್ತು ನೀವು ತಿರುಪತಿ ತಿಮ್ಮಪ್ಪನ ಲಡ್ಡುವಿನ ವಿಚಾರದಲ್ಲಿ ನಡೆದಿರುವಂಥ ಘಟನೆಯನ್ನು ತಿಳ್ಕೊಂಡಾದ್ರೂ ಕೂಡ ಇವರು ಅರ್ಥವನ್ನು ಮಾಡ್ಕೊಳ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಲಕ್ನೋದ ಮನಕಾಮೇಶ್ವರ ದೇಗುಲದಲ್ಲಿ ಪ್ರಸಾದಕ್ಕೆ ನಿಷೇಧ ಹೇರಲಾಗಿದೆ. ಮಾರ್ಕೆಟ್ನಿಂದ ತರುವ ಯಾವುದೇ ಸಿಹಿ ಪ್ರಸಾದವನ್ನ ನಿರ್ಬಂಧಿಸಲಾಗಿದೆ. ಕೇವಲ ಡ್ರೈ ಫ್ರೂಟ್ಸ್ ಅಷ್ಟೇ ಪ್ರಸಾದವಾಗಿ ನೀಡಬೇಕು ಅಂತ ಹೇಳಿ ಆದೇಶ ಹೊರಡಿಸಲಾಗಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ. ಸೊ ಅಲ್ಲಿಗೆ ತಿರುಪತಿ ದೇವಸ್ಥಾನದ ಶುದ್ಧೀಕರಣ ಆಯಿತು. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಅಲ್ಲಿಗೆ ಬರ್ತಕ್ಕಂಥ ಭಕ್ತರು ಲಡ್ಡು ಬಗ್ಗೆ ಏನು ಬೇಸರ ಮಾಡ್ಕೊಂಡಿಲ್ಲ. ಅದನ್ನು ಪರ್ಚೇಸ್ ಮಾಡೋರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆಯಂತೆ.
ಇನ್ನು ತಪ್ಪು ಮಾಡಿದವ್ರು ಯಾರು ಎನ್ಕ್ವೈರಿ ಆಗಿ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಕೊಡಿಸೋದು ಅದು ಆಂಧ್ರ ಪ್ರದೇಶ ಸರ್ಕಾರದ ಕೆಲಸ.